ಚಾನಲ್ ಅಲ್ಲ, ಹಳೆ ಚಾನಲ್, ಪರ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ರು, ಬಾಯ್ ಪಜ್ಜು, ಆಲ್ ದ ಬೆಸ್ಟ್ ಪಬ್ಲಿಕ್ ಎಕ್ಸಾಮ್ಗೂ. ಹಾ, ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ ಹೇಳಿ, ಅಷ್ಟೊಂದೆಲ್ಲ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲಲ್ಲ, ಹಾಗೆ ಇವತ್ತೊಂದು ವ್ಲಾಗ್ ಮಾಡಿ ಎಷ್ಟಾಗ್ತದೆ ಅಷ್ಟೆಲ್ಲ ವೀಡಿಯೋ ಎಲ್ಲ ಮಾಡಿಟ್ಕೊಳ್ಳೋದು. ಎಷ್ಟೆಲ್ಲ ಅಪ್ಲೋಡ್ ಆಗ್ತದೆ ಅಷ್ಟು ಅಪ್ಲೋಡ್ ಆಗೋದು. ಯಾಕಂದರೆ 1 ತಿಂಗಳಿಂದ ವೀಡಿಯೋಸ್ ಏನು ಹಾಕ್ತಿಲ್ಲ, ಮತ್ತು ಇತ್ತೀಚೆಗೆ ಏನು ಹಾಕ್ತಿಲ್ಲ. ಹಾಗೆ ಬನ್ನಿ ನೋಡುವ. ಈಗ ಫಸ್ಟಿಗೆ ನಾವು ತಿಂಡಿ ತಿನ್ನುವ, ಏನು ಮಾಡಿದ್ದಾರೆ ತಿಂಡಿಗೆ ಅಂತೇಳಿ ನೋಡ್ಕೊಂಡು ಬರುವ. ತುಂಬ ಜನ ಕೇಳ್ತಿದ್ರು ರಬ್ಬರ್ ಟ್ಯಾಪಿಂಗ್ ಹೇಗೆ ಮಾಡೋದು ಅಂತ. ಇಲ್ಲಿ ಅಪ್ಪ ರಬ್ಬರ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ನೋಡಿ, ತೋರಿಸ್ತೇನೆ. ಆಯ್ತಾ ರಬ್ಬರ್ ಟ್ಯಾಪಿಂಗ್ ಮಾಡಿ ಆಯ್ತಾ? ಹೀಗೆ ಇದರಿಂದ ಒಂದು 12 ಗಂಟೆ ತನಕ ಇದರಲ್ಲಿ ಇದು ಹಾಲು ಬರ್ತಾ ಇರ್ತದೆ. ಸಂಜೆ ಬಂದು ತೆಗೆಯುವುದು ಇದನ್ನು. ಓ, ಅಲ್ಲಿ ಉಂಟಾ? ಹೋಗುವ, ಹಾಗಾದ್ರೆ ಅಲ್ಲಿಗೆ ಹೋಗುವ. ಅಪ್ಪ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ. ಹಾ, ಈಗ ಇದು ಹಳೆತನ್ನು ತೆಗಿಬೇಕು. ಹಳೆತನ್ನು ಕೂಡ ಮಾರಿದ್ರೆ ದುಡ್ಡು ಸಿಗ್ತದೆ. ಮತ್ತೆ ಈ ಕತ್ತಿ ಹಿಡ್ಕೊಂಡು ಇಲ್ಲಿಂದ ಹೀಗೆ ಹೀಗೆ ಬರ್ತಾ ಇರೋದೆ. ಕತ್ತಿ ತೋರಿಸಿ. ಕತ್ತಿ ಈ ಥರ, ಇದು ಕತ್ತಿ ಇರುವುದೇ ಈ ಥರ. ಹೀಗೆ ನೀರು ದೋಸೆ ಮಾಡುವ. ಈಗ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನಗೂ ಗೊತ್ತು ನೀರು ದೋಸೆ ಮಾಡಲಿಕ್ಕೆ. ತುಂಬ ಜನ ಕೇಳ್ತಿದ್ರು ನನ್ನೊಟ್ಟಿಗೆ, ನಿಮಗೆ ನೀರು ದೋಸೆ ಮಾಡಲಿಕ್ಕೆ ಬರ್ತದ ಅಂತ. 100% ನನಗೆ ಗೊತ್ತೇ ಗೊತ್ತು. ಹಾಸ್ಪಿಟಲ್ ಅಯ್ಯೋ ಇದೆಲ್ಲ ಹೊಯ್ದು ವಿಡಿಯೋ ಮಾಡಬೇಕಲ್ಲ, ಅದಕ್ಕೆ ಅಮ್ಮ ಹೊಯ್ತಿದ್ದಾರೆ ನೋಡಿ. ಟೂ ಮಿನಿಟ್ಸಲ್ಲಿ ಅದು ಬೇಯ್ತದೆ. ಬೆಂದಾದ್ಮೇಲೆ ಹೀಗೆ ಆಗ್ತದೆ. ಮಾಡಿಟ್ಟಿದ್ದಾರೆ. ಹೇಳಿದ್ದಲ್ಲ, ಮೀನು, ಬಂಗುಡೆ ಮೀನು ಮತ್ತೆ ದೋಸೆ ರೆಡಿಯಾಗಿದೆ. ಏನಿದೆ ಅಂತ ತಿನ್ನೋದೇ. ಬಂಗುಡೆ ಮೀನು ಮತ್ತೆ ನೀರು ದೋಸೆ ಇದೆ. ಈಗ ತಿನ್ನೋದು. ತುಂಬ ದಿವಸ ಆಯಿತು ತಿನ್ನೋದೆ. ಯಾರು ಅವು ಮತ್ತೆ ಲೇಟ್ ಗಡ. ನಾನು ಅವತ್ತೊಂದು ವಿಡಿಯೋ ಹಾಕಿದ್ದೆ, ಅದೊಂದು 25K ವ್ಯೂಸ್ ಬಂದಿದೆ ಅದರದ್ದು. ಅವಳಿಗೆ ಚಿಕ್ಕಪ್ಪನ ಮಗಳಿಗೆ ಮದುವೆ ಆದ್ದುಂಟ. ಹಾಗೆ ಇವತ್ತು ಅವಳದು ಸೀಮಂತ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿದು ಕೂಡ ಒಂದು ವಿಡಿಯೋ ಮಾಡ್ತೇನೆ. ಈಲ ಬೋಡು. ಈಗ ನಾನು ಮತ್ತೆ ಇವನು ಈಲ ಪುಡಿ ತೋರ್ಜತ. ನಾನು ಮತ್ತೆ ಇವನು ಈಗ ಶರ್ಬತ್ ಮಾಡ್ತಾ ಇದ್ದೇವೆ. ಹಾಗೆ ಶರ್ಬತ್ ಮಾಡಿದರೆ ಅದನ್ನು ಎಲ್ರಿಗೂ ಕೂಡ ಇನ್ನು ಕೊಡಬೇಕು ಅಲ್ವಾ? ಹೌದಲ್ವಾ? ಹೌದು, ಎಸ್, ವೆರಿ ಗುಡ್. ಇದು ನನ್ನ ಸೆಕೆಂಡ್ ಚಿಕ್ಕ. ಈಗ ಐಸ್ ಕಟ್ಟಿ ಎಲ್ಲ ತಕೊಂಡು ಬಂದಿದ್ದಾರೆ, ಹಾಕಬೇಕು. ಹಾಗೆ ಶರ್ಬತ್ ರೆಡಿ ಆಗಿದೆ, ಮನೆಯೆಲ್ಲ ರೆಡಿ ಆಗಿದೆ. ಇದು ಅಡಿಗೆ ಕೌಂಟರ್. ಇವಾಗ ಅಡಿಗೆ ಎಲ್ಲ ರೆಡಿ ಆಗ್ತಾ ಇದೆ. ಹಾ, ಚಿಕನ್. ಹೊಸ ಚಾನಲ್ ಅಲ್ಲ, ಹಳೆ ಚಾನಲ್, ಪರ ಚಾನಲ್. ಅಡಿಗೆ ಬೇಕಿದ್ರೆ ದಾಮೋದರ ಚಾಲಿಯಾರ್ ಅವ್ರನ್ನ ಸಂಪರ್ಕಿಸ್ಬೇಕು. ನಂಬರ್ ನಾವು ಇದರಲ್ಲೇ ಹಾಕ್ತೇವೆ ಸ್ಕ್ರೀನಲ್ಲೇ. ಹಾಗೆ ಉದಯ್ ಕುಮಾರ್ ಕೋಡಿ ಅವರು ಕೂಡ ಇದ್ದಾರೆ. ಚಿಕ್ಕ ನೆನೆಸಿ ಅಂದು ನನ್ನ ಇವಳು ಹೇಳ್ತಾ ಇಲ್ಲ ಅಲ್ಲ ಆತ. ಇಲ್ಲ, ಹೆಲ್ಪರ್ ಬೇಕಾದ್ರೆ ಸಂಪರ್ಕಿಸಿ. ಹಾಗೆ ಅದೇ ಕಬಾಬ್ ಕಾಯಿಸ್ಲಿಕ್ಕೆ, ಪಪ್ಪಡ ಕಾಯಿಸ್ಲಿಕ್ಕೆ, ಮೆಣಸು ಕಾಯಿಸ್ಲಿಕ್ಕೆ.
ಏನತ್ತೆ? ನಾವಿಬ್ರು ಇವಾಗ ಶರ್ಬತ್ ಕೊಡ್ಲಿಕ್ಕೆ ಅಲ್ವಾ? ನಾನು ಶರ್ಬತ್ ಕತ್ ಹಾಕ್ಲಿಕ್ಕೆ, ನೀನು ಕೊಡ್ಲಿಕ್ಕೆ. ನೀನೆಂತ ಮಾಡ್ತೀವಿ? ಇದನ್ನು ಇಟ್ಕೊಂಡು ಬರ್ತೀಯಲ್ಲ. ಆಕ್ಚುಲಿ ನಾನು ಇವಳದು ಕೂಡ ವಿಡಿಯೋ ಹಾಕಿದೆ ಮದುವೆದ್ದು. ಇವಳದು ಕೂಡ ತುಂಬಾ ಓಡಿದೆ. ಹಾಗೆ ಇವಾಗ ಇವಳು ಮದುವೆ ಹುಡುಗಿಯಾಗಿ ಇನ್ನಿಂತ ನಾರ್ಮಲ್ ಹುಡುಗಿ ಇವಾಗ. ಹಾಗೆ ಇದು ನಮ್ಮ ದೊಡ್ಡ ಅಕ್ಕ, ಅದು ನಮ್ಮ ಶ್ರೇಯ. ನಾವು ಅವಳ ಶ್ರೇಯ ಅಂತ ಹೇಳಿ ಕರಿತೇವೆ. ಹಾಯ್ ಹಾಯ್. ಹಂಗೆ ಬರ್ತಂತೆ ಈಗ ಬೇಡ ಬೇಡ. ಓಕೆ, ಇಷ್ಟ ಇಲ್ಲ, ಬೇಡ. ಯಾರಿಗೆ? ನೀವಿಗೆ ಎಲ್ಲ ತೆಗೆದುಕೊಂಡು ಹೋಗು ಎಂದರೆ ನೀ ಎಲ್ಲ ತಗೊಂಡು ಹೋಗ. ಖಾಲಿ ಔಟ್ ಅದೆಲ್ಲ ಮಾಡಿ ವಾಪಸ್ ಎಲ್ಲರೂ ತಗೊಂಡು ಹೋಗೋದು. ಹೌದಿಯಾ? ವಿಡಿಯೋ ಆದ ಮೇಲೆ ಎಲ್ಲರೂ ಸಮೇತ ಆಚೆ ಅಕ್ಕ ಎಕಡೆ ಮಂತು ತುಂಡಾತು ವಿಡಿಯೋ ಇತ್ತು ಪೂರ ಇಲ್ಲ ಅರ್ಧ ಅರ್ಧ ತೋಜುಂಡು ನೋಡಿ ನಮ್ಮ ಸಾಂಗ್ ಆಯ್ತಾ ಏನದಾಯ್ತು ನನ್ನೊಟ್ಟಿಗೆ ಎಲ್ಲ ಒಂದು ಹಾಯ್ ವಿಹಾನ್ ಹಾಯ್ ಕುಚ್ಚಲ ಸರಿ ಕೊಡ್ತೀವಿ. ಇದು ನನ್ನ ಚಿಕ್ಕಪ್ಪ, ಥರ್ಡ್ ಚಿಕ್ಕಪ್ಪ, ಇದು ಥರ್ಡ್ ಚಿಕ್ಕಮ್ಮ. ಅದು ಈ ಚಿಕ್ಕಪ್ಪನ ಮಗಳು, ಮತ್ತೆ ಅದು ನನ್ನ ತಂಗಿ, ಅದು ನನ್ನ ಈ ಸೆಕೆಂಡ್ ಚಿಕ್ಕಪ್ಪ. ಇದು ನನ್ನ ದೊಡ್ಡ ಅಣ್ಣ, ಅದು ನನ್ನ ನನ್ನ ಅಪ್ಪ. ಇಲ್ಲೇ ಯೂಟ್ಯೂಬಲ್ಲಿ ಈಗ ನೀವು ಸಹ ಬಂದರಿ. ಅದೇ ದೊಡ್ಡ ದೊಡ್ಡಮ್ಮ, ಇದು ಎಲ್ರಿಗೂ ಹೆಡ್. ಇವರು ಹೌದು ಊಟ ಮಾಡ್ತಾ ಇದ್ದಾರೆ. ಹಾ, ಫಸ್ಟ್ ದೊಡ್ಡ ಅಕ್ಕ ಅಲ್ಲ, ಫಸ್ಟ್ ಅಕ್ಕ, ಫಸ್ಟ್ ಅವಳು ಅಕ್ಕ. ಇದು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಎಲ್ರು ಇದನ್ನ ತಂದೆ ತರ್ತಾರೆ ಅಲ್ವಾ? ಸಂಪ್ರದಾಯ. ಅಲ್ಲಿ ಅಕ್ಕ ಕೊಡ್ಬೇಕು, ಮತ್ತೆ ಅದಕ್ಕೆ ಅಲ್ಲಲ್ಲ ಹುರಿಯರ್ಗಿಗೆ ಅದು ಕೂದಲು ಅದಕ್ಕಿಂತ ಹೇಳಲ್ಲ, ಕೂದಲು ಕೊಡ್ಬೇಕು.
ಬಾಯ್ ಬಾಯ್ ಟಾಟಾ. ಬಾಯ್ ಬಾಯ್ ಬಾಯ್. ಇಷ್ಟೊತ್ತೆಲ್ಲ ಅಲ್ಲಿ ಇದ್ದು ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದ್ವಿ. ಹಾಗೆ ನಂದು ವಾಯ್ಸ್ ಕೂಡ ಚೇಂಜ್ ಎಲ್ಲ ಆಯಿತು, ಜರ್ನಿ ಮಾಡಿದ್ದು ಕೂಡ ಅಲ್ಲ. ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಮತ್ತು ಇನ್ನು ಉಪವಾಸ ನಾಳೆ ಒಂದು ಫಂಕ್ಷನಿಗೆ ಅಲ್ಲಿ ಹುಡುಗನ ಮನೇಲಿ ಫಂಕ್ಷನ್ ಇದೆ, ಭಾವನವ್ರ ಮನೇಲಿ. ಹಾಗೆ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಆದಮೇಲೆ ಮತ್ತೆ ವಾಪಸ್ ನೈಟ್ ನಾನು ಹೊರಡಬೇಕು. ಹಾಗೆ ನಾಳೆ ಇನ್ನೊಂದು ಕೆಲಸ ಇದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟೆಂಪಲ್ ಹತ್ರ ಸ್ವಲ್ಪ ಕೆಲಸ ಇದೆ, ಹಾಗೆ ಅಲ್ಲಿಗೂ ಹೋಗಬೇಕು. ಹಾಗೆ ಮತ್ತೊಂದೆಂತ ಅಂತ ಹೇಳಿದ್ರೆ, ನನ್ನ ವ್ಲಾಗಲ್ಲಿ ಇವನು ಬರ್ತಿದ್ದ ಅಲ್ವಾ, ಆದರೆ ಇವನು ಈ ವ್ಲಾಗಲ್ಲಿ ಇಲ್ಲ. ನಾನು ಊರಿಗೆ ಬಂದಾಗೆಲ್ಲ ಇವನು ಇರ್ತಿದ್ದ, ನನ್ನ ಚಿಕ್ಕಪ್ಪನ ಮಗ, ನನ್ನ ತಮ್ಮ ಪತ್ತು ಅಂತ ಹೆಸರು. ಇವನು ಇರ್ತಿದ್ದ, ಆದರೆ ಈ ಸಲ ಇವನು ಇರಲಿಲ್ಲ. ಯಾಕೆ ಹೇಳಿ, ಯಾಕೆ ಇರಲಿಲ್ಲ ನೀನು? ಯಾವ ಎಕ್ಸಾಮ್ ಇತ್ತು? ಇಲ್ಲಿ ನೋಡ್ಕೊಂಡು ಮಾತಾಡು. ಸಮಾಜ. ಹೌದು, ಸಮಾಜ, ಸೋಷಿಯಲ್ ಎಕ್ಸಾಮ್ ಇತ್ತು ಇವನಿಗೆ. ಹಾಗೆ ಇವನು ಇರಲಿಲ್ಲ. ಇವತ್ತಿತ್ತ, ನಿಜ ಹೇಳಿ, ಇವತ್ತಿತ್ತ? ಆಯ್ತು. ಮತ್ತೆ ಅವಾಗ ಬೆಳಗ್ಗೆ ಇರ್ಲಿಲ್ಲ ಅಂತ ಹೇಳಿದಿ? ಇತ್ತು. ಇವನಿಗೆ ಎಕ್ಸಾಮ್ ಇತ್ತಂತೆ. ಇವ್ನು ನಮ್ಮ ಜೊತೆ ಬಂದು ಏನು ಹೇಳೋದು ಗೊತ್ತಾ, ಸೋಷಿಯಲ್ ಎಕ್ಸಾಮ್ ಅಲ್ಲ, ನನಗೆ ಇವತ್ತು ಏನೂ ಇಲ್ಲ, ಸುಮ್ಮನೆ ಹೋಗಿ ಬರುವುದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದು. ಆದರೂ ಅವನ ಅಮ್ಮ ಬಿಡಲಿಲ್ಲ, ಸ್ಕೂಲಿಗೆ ಕಳಿಸಿದ್ರು ಆಯ್ತಾ ಅವನನ್ನು. ಇವನು ನೋಡಿ ಇವಾಗ ನಿಜ ಹೇಳ್ತಾನೆ, ಸೋಷಿಯಲ್ ಎಕ್ಸಾಮ್ ಇತ್ತು ಅಂತೇಳಿ. ಭಾರಿ ಹುಷಾರಿದ್ದಾನೆ ಇವನು. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇದೊಂದು 11 ಮಿನಿಟ್ಸ್ ಆರ್ 12 ಮಿನಿಟ್ಸ್ ಇದೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡೋ ಸಮಯ. ಈ ವ್ಲಾಗ್ನ ಲಾಸ್ಟ್ ತನಕ ಎಲ್ಲರೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೇಳ ಬಾಯ್ ಬಾಯ್. ಅದೊಂದು